ಎರಡನೇ ಅಧ್ಯಾಯದ 54ನೇ ಶ್ಲೋಕ. ಅರ್ಜುನ ಉವಾಚ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಮಾಸೀತ ರಜೇತ ಕಿಂ. ಅರ್ಜುನಃ ಉವಾಚ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಂ ಆಸೀತ ವ್ರಜೇತ ಕಿಂ. ಅಂದ್ರೆ ಇಲ್ಲಿ ಮುಂದೆ ಕೃಷ್ಣ ಒಂದಷ್ಟು ಸ್ಥಿತಪ್ರಜ್ಞಸ್ತದೋಚ್ಯತೆ ಅಂತ ಹೇಳಿ ಸ್ಥಿತಪ್ರಜ್ಞ ಅಂದ್ರೆ ಯಾರ ಒಂದು ಬುದ್ಧಿ ಸ್ಥಿರವಾಗಿ ನೆಲೆ ನಿಂತಿದೆ, ಅವನ ಮನಸ್ಸಿನಲ್ಲಿ ಗೊಂದಲಗಳಿಲ್ಲ ಅಥವಾ ವಿಪರೀತ ಜ್ಞಾನಗಳಿಲ್ಲ, ಸತ್ಯಕ್ಕೆ ವಿರುದ್ಧವಾದ ರೀತಿಯಲ್ಲಿ ಅವನ ತಿಳುವಳಿಕೆ ಇಲ್ಲ, ಆ ಏಕಾಗ್ರತೆಯನ್ನ ಪಡೆದಿದ್ದಾನೆ, ಸಮಾಧಿಯ ಅವಸ್ಥೆಯನ್ನ ತಲುಪಿದ್ದಾನೆ, ಸಾಧಕನಾಗಿದ್ದಾನೆ, ಅವನ ಲಕ್ಷಣಗಳನ್ನ ಕೃಷ್ಣ ಮುಂದೆ ಹೇಳ್ತಾ ಹೋಗ್ತಾನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪೀಠಿಕೆ ಇಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ತದಾ ಯೋಗಂ ಅವಾಪ್ಸ್ಯಸಿ ಅಂತ ಹಿಂದೆ ಹೇಳಿದ ಕೃಷ್ಣ. ಅಂದ್ರೆ ನಾವು ಏನು ಅನೇಕ ವೇದ ಪುರಾಣಗಳನ್ನ ತಿಳಿದುಕೊಂಡು ವಿಶೇಷವಾಗಿ ಅದರಲ್ಲಿ ನಾವು ಮನನ ಮಾಡಿದಾಗ, ಗಮನವನ್ನ ಹರಿಸಿದಾಗ ನಾವು ಯೋಗಾರೂಢ ಆಗ್ತೇವೆ ಅನ್ನೋದನ್ನ ಕೃಷ್ಣ ಹೇಳ್ದ. ಅದಕ್ಕೆ ಅರ್ಜುನನ ಪ್ರಶ್ನೆ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ. ಸ್ಥಿತಪ್ರಜ್ಞ ಅಂದ್ರೆ ತನ್ನ ಬುದ್ಧಿಯನ್ನ ಸರಿಯಾದ ರೀತಿಯಲ್ಲಿ ಕೇಂದ್ರೀಕರಿಸಿರ್ತಕ್ಕಂಥವನು. ಅಂದ್ರೆ ಯಾರಿಗೆ ಜ್ಞಾನ ಗಟ್ಟಿಯಾಗಿದೆ ಅವನ ಭಾಷಾ ಏನು, ಭಾಷಾ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಅವನ ಲಕ್ಷಣವೇನು ಅಂತ ಅರ್ಥ. ಭಾಷ್ಯತೆ ಅನಯ ಇತಿ ಭಾಷಾ, ಭಾಷ್ಯತೆ ಅನಯ ಇತಿ ಭಾಷಾ. ನೋಡಿ, ನಾವು ಯಾವುದೇ ಒಂದು ವ್ಯಕ್ತಿಯನ್ನ, ಒಂದು ಪ್ರಾಣಿಯನ್ನು, ಪಕ್ಷಿಯನ್ನು ಆ ಹೆಸರಿನಿಂದ ಗುರುತಿಸಿ ಆ ಹೆಸರಿನಿಂದ ಕರಿಬೇಕು ಅಂದ್ರೆ ನಮಗೊಂದು ಲಕ್ಷಣ ಬೇಕು. ಗಿಣಿ ಅಂದ್ರೆ ಹೇಗಿರುತ್ತೆ? ಪುಟ್ಟದಾಗಿರುತ್ತೆ. ಅದು ಮನುಷ್ಯರಂತೆ ಮಾತನಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಅದು ಹಸಿರು ಬಣ್ಣದ್ದಿದೆ. ಈ ತರ ಎಲ್ಲ ಹೇಳ್ತಾ ಹೋದಾಗ ಹೋಗಿ ಇದು ಗಿಣಿ ಅಂದ್ರೆ ಗೊತ್ತಾಗತ್ತೆ. ಹಸು ಅಂದ್ರೆ ಏನು? ಹಸುಗೆ ಒಂದು ಕುತ್ತಿಗೆ ಹತ್ರ ಒಂದು ಗಂಗೆ ತೊಗಲು ಅಂತಾರೆ ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ಶಾಸ್ತ್ರಾದಿಮತ್ವ ಅಂತ ಹೇಳ್ತಾರೆ. ಅದು ಇದ್ದದ್ದು ಹಸು. ಯಾಕಂದ್ರೆ ಹಸುವು ಎಮ್ಮೆಯು ಒಂದೇ ತರ ಅನ್ಸತ್ತೆ, ಆದ್ರೆ ಹಸುವಿಗೆ ಇರುವಂತಹ ಕುತ್ತಿಗೆಯ ಬಳಿಯ ತೆಳುವಾದ ಭಾಗ ಅದು ಎಮ್ಮೆ ಅಥವಾ ಬೇರೆ ಕಾಡು ಪ್ರಾಣಿ, ಕಾಡು ಕೋಣ ಯಾವುದಕ್ಕೂ ಕೂಡ ಇರೋದಿಲ್ಲ. ಹಾಗಾಗಿ ಹಸು ಅಂದ್ರೆ ಇಂಥದ್ದು. ಕುದುರೆ ಅಂದ್ರೆ ಏನು? ಒಂದೇ ಒಂದು ಗೊರಸು, ಏಕಶಫವತ್ವಂ, ಒಂದೇ ಒಂದು ಕಾಲಲ್ಲಿ ಕೆಲವು ಪ್ರಾಣಿಗಳಿಗೆ 4 ಗೊರಸು 2 ಗೊರಸು ಇರುತ್ತೆ. ಅಂದ್ರೆ ಕಪ್ಪು ಭಾಗ, ಆ ಉಗುರು ಅಂತ ಏನೋ ಹೇಳ್ತೀವಿ ಅದು. ಆದ್ರೆ ಕುದುರೆಗಾಗ್ಬೇಕಾದ್ರೆ ಒಂದೇ ಗೊರಸು, ಏಕಶಫ ಇರುತ್ತೆ, ಒಂದೇ ಗೊರಸು ಇರುತ್ತೆ. ಅದು ಕುದುರೆ ಅಂತ ನಾವು ಅದನ್ನ ನೋಡಿದಾಗ ಯಾವುದಕ್ಕೆ ಒಂದು ಕಾಲಲ್ಲಿ 4 ಕಾಲುಗಳಲ್ಲೂ ಕೂಡ ಒಂದೊಂದೇ ಗೊರಸು ಇರುತ್ತೋ, ಗೊರಸು ಅಂದ್ರೆ ಕಾಲಿನ ಕಪ್ಪು ಉಗುರು, ಅದು ಒಂದೊಂದೇ ಇರತ್ತೋ ಅದು ಕುದುರೆ ಅಂತ ಗುರುತಿಸ್ಬೋದು. ಅಂತ ಒಬ್ಬ ವ್ಯಕ್ತಿಯನ್ನ ನಾವು ಹೀಗೆ ಗುರುತಿಸ್ಬೇಕು ಅಂತ ಆದ್ರೆ ಅವನ ಲಕ್ಷಣ ಬೇಕು ಅಲ್ವಾ? ಇದು ಇಂಥ, ಈಗ ಉದಾಹರಣೆಗೆ ಯಾವುದೋ ಒಂದು ನಮ್ಮದೇ ಯಾವುದೋ ಒಂದು ದೇವಸ್ಥಾನ ಮತ್ತೊಂದು, ಅದು ಕೃಷ್ಣ ಅಂದ್ರೆ ಹೇಗಿರುತ್ತಾನೆ? ಮಕ್ಕಳಿಗೆ ನಾವು ಕಥೆ ಹೇಳುವಾಗ ಹೇಳಿರ್ತೇವೆ, ಕೃಷ್ಣ ಅಂತ ಹೇಳಿದ್ರೆ ಕೈಯಲ್ಲಿ ಕೊಳಲಿರುತ್ತೆ, ನವಿಲುಗರಿ ಇರುತ್ತೆ, ಹತ್ರ ಹಸುಗಳೆಲ್ಲ ಇರ್ತವೆ ಅಂತ ಹೇಳಿದಾಗ ಅಂತಹ ಒಂದು ಚಿತ್ರಪಟವನ್ನು, ಒಂದು ಪ್ರತಿಮೆಯನ್ನು ನೋಡಿದ ಮಕ್ಕಳೇನ್ ಮಾಡ್ತಾರೆ? ಇದು ಕೃಷ್ಣ ಅಂತ ಗುರುತಿಸ್ತಾರೆ. ರಾಮ ಅಂದ್ರೆ ಹೇಗಿರ್ತಾನೆ? ಪಕ್ಕದಲ್ಲಿ ಸೀತೆ ಇರ್ತಾಳೆ, ಲಕ್ಷ್ಮಣ ಇರ್ತಾನೆ, ಆಂಜನೇಯ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡು ಕೆಳಗೆ ಕೂತಿರ್ತಾನೆ. ಇಷ್ಟು ನಾವೊಂದು ಲಕ್ಷಣವನ್ನು ಹೇಳಿದಾಗ ಇದು ರಾಮ ಅಂತ ಮಕ್ಕಳು ಗುರುತಿಸ್ತಾವಲ್ವಾ? ಅಂದ್ರೆ ನಾವು ಕರಿಬೇಕಾದ್ರನ್ನ ಯಾವುದನ್ನ, ಯಾವ ಪ್ರತಿಮೆಯನ್ನ ರಾಮ ಅಂತ ಕರಿಬೇಕು, ಯಾವ ಪ್ರತಿಮೆಯನ್ನ ಕೃಷ್ಣ ಅಂತ ಕರಿಬೇಕು ಅಂತ ಆದ್ರೆ ನಮಗೆ ಅವುಗಳ ಲಕ್ಷಣ ಗೊತ್ತಾಗಬೇಕು. ಅದಕ್ಕೆ ಭಾಷಾ ಅಂತ ಕರೆಯೋದು. ಭಾಷ್ಯತೆ ಅನಯಾಯಿತ ಭಾಷಾ, ಅನಯಾಯಿತಿ ಭಾಷಾ. ನಾವು ಅದನ್ನ ಯಾವ ಶಬ್ದದಿಂದ ಕರಿಬೇಕು, ಏನು ವ್ಯವಹಾರ ಮಾಡಬೇಕು ಅನ್ನೋದಕ್ಕೆ ಲಕ್ಷಣ ಅಂತ ಕರಿತೀವಿ. ಹಾಗೆ ಇಲ್ಲಿ ಅರ್ಜುನ ಪ್ರಶ್ನೆ ಮಾಡುವಂಥದ್ದು, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ. ಈ ಸ್ಥಿತಪ್ರಜ್ಞ, ಯಾಕಂದ್ರೆ ಎಲ್ಲರೂ ಮನುಷ್ಯರು ಅಲ್ವಾ? ಎಲ್ಲರಿಗೂ 2 ಕಣ್ಣು, 2 ಕಾಲು, 2 ಕೈ, ಹಸಿದಾಗ ಊಟ ಮಾಡೋದು, ಆಯಾಸವಾದಾಗ ನಿದ್ರೆ ಮಾಡುವಂಥದ್ದು, ಮಾತನಾಡುವಂಥದ್ದು, ಇದು ಎಲ್ಲರಲ್ಲೂ ಸಮಾನವಾಗಿ ಇರತಕ್ಕಂಥದ್ದು. ಆದ್ರೆ ಅವನು ಭಾರಿ ಬುದ್ಧಿವಂತ ಸಾಧಕ ಅಂತ ನಮ್ಗೆ ಗೊತ್ತಾಗೋದು ಹೇಗೆ? ಅವನ ಲಕ್ಷಣವೇನು ಅಂತ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಲ್ಲ, ಈಗಾಗಲೇ ಹೇಳಿದ್ದೇನೆ, ತದಾ ಯೋಗಮವಾಪ್ಸಿಸಿ, ಯೋಗದ ಪರಮೋಚ್ಚ ಸ್ಥಿತಿಯನ್ನ ಪಡೆದವನೇ ಸ್ಥಿತಪ್ರಜ್ಞಾ ಅಂತ ಹೇಳಾಗಿದಲ್ವಾ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಅರ್ಜುನ ಅದನ್ನ ಇಟ್ಕೊಂಡು ಹೇಳ್ತಿದ್ದಾನೆ, ಸಮಾಧಿಸ್ತಸ್ಯ ಸ್ಥಿತಪ್ರಜ್ಞಸ್ಯ, ಸಮಾಧಿ ಆರೂಢನಾಗಿರುವಂತ ಸ್ಥಿತಪ್ರಜ್ಞ.
ಸಮಾಧ್ಯವಸ್ಥೆಯನ್ನ ತಲುಪಿದ್ದಾನೆ. ಯಾಕಂದ್ರೆ ಸಮಾಧ್ಯವಸ್ಥೆಯನ್ನ ತಲುಪಿದ ಕೂಡಲೇ ಸಮಾಧ್ಯವಸ್ಥೆಯಲ್ಲಿ ಇದ್ದಾಗ ಅವರು ಬಿಂಬರೂಪಿಯಾದ ಭಗವಂತನನ್ನ ಕಾಣ್ತಾ ಇರ್ತಾರೆ. ಸಮಾಧಿ ಅವಸ್ಥೆಯಿಂದ ಹೊರಗೆ ಬಂದ್ರು ಅಂತ ಆದ್ಮೇಲೆ ಮತ್ತೆ ಅವರು ಸಾಮಾನ್ಯ ಮನುಷ್ಯರಂತೆ ಊಟ ಮಾಡ್ತಾರೆ, ನಿದ್ರೆ ಮಾಡ್ತಾರೆ, ಮಾತಾಡ್ತಾರೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾರೆ, ಎಲ್ಲ ಪ್ರಕ್ರಿಯೆಗಳನ್ನು ನಡೆಸ್ತಾರೆ. ಹಾಗಾಗಿ ಸಾಧನೆಯ ಶಿಖರವನ್ನ ಏರಿರುವಂತಹ ಸಮಾಧ್ಯವಸ್ಥೆಯನ್ನ ತಲುಪಿರತಕ್ಕಂತಹ ಸ್ಥಿತಪ್ರಜ್ಞರು ಅಂತ ಯಾರಿದ್ದಾರೋ ಅವರ ಭಾಷಾ ಏನು, ಭಾಷಾ ಶಬ್ದಕ್ಕೆ ಅವರ ಆಡುವ ಕನ್ನಡದ ಭಾಷೆಯಲ್ಲ, ಭಾಷಾ ಶಬ್ದಕ್ಕೆ ಲಕ್ಷಣ, ಅವರನ್ನ ಗುರುತಿಸುವ ಕ್ರಮ ಏನು, ಅವರನ್ನು ಗುರುತಿಸ್ಲಿಕ್ಕೆ ಏನು ಚಿಹ್ನೆ, ಏನು ಲೋಗೋ. ಈಗ ಕೆನರಾ ಬ್ಯಾಂಕ್ 2 ಟ್ರಯಾಂಗಲ್ ಅದು ಜೊತೆಗಿದ್ರೆ ಕೆನರಾ ಬ್ಯಾಂಕ್ ಅಂತ ಇರ್ಬೋದು. ಈಗ ನಾವು ಅಲ್ಲೊಂದು ನಾಯಿಯ ಸಿಂಬಲ್ ಇತ್ತು ಅಂತ ಆದ್ರೆ ಇದು ಸಿಂಡಿಕೇಟ್ ಬ್ಯಾಂಕ್ ಅಂತ ಗುರುತಿಸ್ಬೋದು ಅಲ್ವಾ. ಒಂದೊಂದು ಚಿಹ್ನೆಗಳ ಮೂಲಕವಾಗಿ ಇದು ಯಾವ ಬ್ಯಾಂಕು ಇತ್ಯಾದಿಗಳನ್ನ ಗುರುತಿಸ್ತೀವಿ. ಹಾಗೆ ಪ್ರತಿಯೊಂದನ್ನು ಗುರುತಿಸ್ಬೇಕಾದ್ರೂ ಕೂಡ ಏನೋ ಒಂದು ಲೋಗೋ, ಏನೋ ಒಂದು ಗುರುತು, ಏನೋ ಒಂದು ಚಿಹ್ನೆ ಬೇಕಾಗತ್ತೆ. ಹಾಗೆ ಸಮಾಧಿಸ್ಥಸ್ಯ ಸ್ಥಿತಪ್ರಜ್ಞಸ್ಯ, ಸಮಾಧ್ಯವಸ್ಥೆಯನ್ನ ತಲುಪಿರುವಂತಹ ಸ್ಥಿತಪ್ರಜ್ಞನ ಲಕ್ಷಣವೇನು ಅಂತ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆ ಪ್ರಶ್ನೆ ಮಾಡುವುದಕ್ಕಿಂತ ಮುಂಚೆ ಅರ್ಜುನ ಕೃಷ್ಣನನ್ನ ಕರೆಯುವಂಥದ್ದು ಕೇಶವ ಅಂತ ಕರಿತಾ ಇದ್ದಾನೆ. ಈ ಕೇಶವ ಅನ್ನುವಂಥದ್ದು ನಮಗೆ 1ನೇ ಅಧ್ಯಾಯದಲ್ಲೂ ಬಂದಿದೆ. ಕೇಶವ ಶಬ್ದಕ್ಕರ್ಥೇನು? ಕ ಅಂದ್ರೆ ಬ್ರಹ್ಮ, ಈಶಾ ಅಂತ ಹೇಳಿದ್ರೆ ರುದ್ರದೇವರು. ಅವರಿಬ್ಬರನ್ನೂ ಕೂಡ ಸೃಷ್ಟಿಯಾದಿ ಕಾರ್ಯದಲ್ಲಿ ಯಾರು ತೊಡಗಿಸಿಕೊಳ್ಳುವಂತೆ ಮಾಡ್ತಾನೋ ಅವನು ಕೇಶವ. ಹಿರಣ್ಯಗರ್ಭ ಕಪ್ರೋಕ್ತ, ಕ ಅಂದ್ರೆ ಹಿರಣ್ಯಗರ್ಭ ಚತುರ್ಮುಖ ಬ್ರಹ್ಮದೇವರು. ಈಶಃ ಶಂಕರ ಏವಚ, ಕ ಪ್ಲಸ್ ಈಶಾ ಕೇಶ, ಗುಣಸಂಧಿಯಾಗಿ ಕೇಶ ಅಂತ ಆಗತ್ತೆ. ಸೃಷ್ಟಿಯಾದಿನ ವರ್ತಯತಿ, ಬ್ರಹ್ಮದೇವರ ಮೂಲಕವಾಗಿ ಸೃಷ್ಟಿ ಕಾರ್ಯವನ್ನ ಮಾಡಿಸ್ತಾನೆ, ರುದ್ರದೇವರ ಮೂಲಕವಾಗಿ ಸಂಹಾರದ ಕಾರ್ಯವನ್ನ ಮಾಡಿಸ್ತಾನೆ ಭಗವಂತ. ಸೃಷ್ಟಿಯಾದಿನ ವರ್ತಯತಿ ತವ್ಯತ ಕೇಶವೋ ಭವಾನ್, ಅವರಿಬ್ಬರ ಮೂಲಕವಾಗಿ ಸೃಷ್ಟಿ ಮತ್ತು ಸಂಹಾರ ಅದಲ್ಲದೆ ಬೇರೆ ಬೇರೆ ಕಾರ್ಯಗಳನ್ನ ನೀನು ಮಾಡಿಸ್ತಾ ಇದ್ದೀಯ, ಹಾಗಾಗಿ ನೀನು ಕೇಶವ. ಅಂದ್ರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯವನ್ನ ಮಾಡಿಸುವವನು ನೀನು, ಬೇರೆ ಬೇರೆ ದೇವತೆಗಳ ಮೂಲಕವಾಗಿ ಬೇರೆ ಬೇರೆ ಕಾರ್ಯವನ್ನ ಮಾಡಿಸುವವನು ನೀನು. ಹಾಗೆ ಒಬ್ಬನಿಗೆ ಅಪರೋಕ್ಷ ಜ್ಞಾನ ಬಂದಿದೆ ಅಂತ ಹೇಳಿದ್ರೆ ಅಪರೋಕ್ಷ ಜ್ಞಾನವನ್ನ ಕೊಟ್ಟವನು ನೀನಲ್ವಾ. ಹಾಗಾಗಿ ನಿನ್ನತ್ರನ್ನೇ ಕೇಳಬೇಕು ಅಪರೋಕ್ಷ ಜ್ಞಾನಿಯ ಲಕ್ಷಣ ಏನು ಅಂತ. ಯಾಕಂದ್ರೆ ಅಪರೋಕ್ಷ ಜ್ಞಾನ ಅಂದ್ರೆ ಏನು? ಒಳಗಿರುವ ಬಿಂಬರೂಪಿಯಾದ ಭಗವಂತನನ್ನ ಕಾಣೋದೇ ಅಪರೋಕ್ಷ ಜ್ಞಾನ. ಅಲ್ಲಿ ಕಂಡದ್ಯಾರನ್ನ? ನಿನ್ನನ್ನ. ಆ ಜ್ಞಾನ ಕೊಟ್ಟವನು ಯಾರು? ನೀನು. ಅಂದಮೇಲೆ ಅಂತಹ ಸಾಧಕನ ಲಕ್ಷಣವನ್ನ ಬೇರೆಯವರ ಹತ್ರ ಕೇಳಿ ತಿಳಿಲಿಕ್ಕೆ ಆಗೋದಿಲ್ಲ, ನಿನ್ನ ಮೂಲಕವಾಗಿ ಕೇಳಿ ತಿಳಿಬೇಕು. ಹಾಗಾಗಿ ನಿನ್ನಲ್ಲೇ ಪ್ರಶ್ನೆ ಮಾಡ್ತಾ ಇದ್ದೇನೆ ಕೇಶವ. ಬ್ರಹ್ಮರುದ್ರಾದಿಗಳನ್ನ ಪ್ರೇರೇಪಣೆ ಮಾಡತಕ್ಕಂಥ ಭಗವಂತನೇ ಸಮಾಧಿಸ್ಥಸ್ಯ ಸ್ಥಿತಪ್ರಜ್ಞಸ್ಯ, ಸಮಾಧ್ಯವಸ್ಥೆಯನ್ನ ತಲುಪಿರುವಂತಹ ಸ್ಥಿತಪ್ರಜ್ಞ ಇದ್ದಾನಲ್ಲ ಅವನ ಲಕ್ಷಣವೇನು, ಅವನನ್ನ ಗುರುತಿಸುವ ಕ್ರಮ ಹೇಗೆ? ಸ್ಥಿತಧೀಹಿ ಕಿಂ ಪ್ರಭಾಷೇತ. ಒಬ್ಬ ಅಪರೋಕ್ಷ ಜ್ಞಾನ ಬಂದಾಯ್ತಲ್ವಾ, ಅಪರೋಕ್ಷ ಜ್ಞಾನ ಬಂದಾಯ್ತು ಅಂದ್ಮೇಲೆ ಅಪರೋಕ್ಷ ಜ್ಞಾನ ಮುಕ್ತಿಗೆ ಪ್ರಯೋಜಕವಾಗಿರುವಂಥದ್ದು. ಅಪರೋಕ್ಷ ಜ್ಞಾನ ಬಂತು ಅಂತಾದ್ರೆ ಅವನು ಮುಕ್ತಿಗೆ ಹತ್ತಿರ ಆದ ಅಂತ ಅರ್ಥ. ಅಲ್ಲಿಗೆ ಯಾಕಂದ್ರೆ ಕೃಷ್ಣನೇ ಹಿಂದೆ ಹೇಳಿದ್ದಾನೆ, ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ ಎಂಬುದಾಗಿಲ್ಲ ಫಲವನ್ನ ಹಿಂದೆ ಹೇಳಿದ್ದಾನೆ. ಜನ್ಮಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತ್ಯ ಅನಾಮಯ ಎಂಬುದಾಗಿ ಹೇಳಿದ್ದಾನೆ. ಅವರು ಅನಾಮಯಕ್ಕೆ ಮೋಕ್ಷಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳಿದ್ಯಾ. ಆದ್ರೆ ಅಪರೋಕ್ಷ ಜ್ಞಾನ ಬಂದ ನಂತರದಲ್ಲೂ ಕೂಡ ಅವರೇನ್ ಮಾಡ್ತಾರೆ? ಮಾತಾಡ್ತಾರೆ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಭಾಗವತವನ್ನು ಉಪದೇಶ ಕೊಟ್ಟಿದ್ದಾರೆ. ಶುಕಾಚಾರ್ಯ ಯಾರು? ಅವರು ಸಮಾಧಿ ಆರೂಢರು, ಅವರು ಸ್ಥಿತಪ್ರಜ್ಞರು, ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನ ಬಂದ ನಂತರದಲ್ಲಿ ಭಾಗವತ ಉಪನ್ಯಾಸ ಮಾಡುವಂತಹ ಕೆಲಸ ಯಾಕೆ ಮಾಡಿದ್ರು? ಅವರು ಯಾಕೆ ಮಾಡಿದ್ರು? ಕಿಮಾಸೀತ, ಎಲ್ಲೋ ಒಂದ್ ಕಡೆ ಹೋಗ್ತಾರೆ, ಕೂತ್ಕೊಳ್ತಾರೆ. ಗಂಗಾ ತೀರದಲ್ಲಿ ಹೋಗಿ ಕೂತ್ರು. ಯಾಕೆ ಕೂತ್ರು? ವ್ರಜೇತ, ಅಲ್ಲಿ ಸಾಕಾಯ್ತು ಅನ್ಸತ್ತೆ, ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಾರೆ. ಈ ಅಪರೋಕ್ಷ ಜ್ಞಾನ ಬಂದ ನಂತರದಲ್ಲೂ ಕೂಡ ಈ ಲೌಕಿಕ ವ್ಯವಹಾರಗಳನ್ನ ಮಾತನಾಡೋದು, ನಿದ್ದೆ ಮಾಡೋದು, ಊಟ ಮಾಡೋದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದು, ಈ ಎಲ್ಲಾ ಕೆಲಸಗಳನ್ನ ಯಾಕೆ ಮಾಡ್ತಾರೆ? ಸೌಭರ್ಯ ಋಷಿಗಳು ಅಂತಿದ್ರು, ಅವರ ಅಪರೋಕ್ಷ ಜ್ಞಾನಿಗಳು. ಅವರಿಗೆ ಅವರ ಯೋಗ ಸಾಮರ್ಥ್ಯದಿಂದ ಗೊತ್ತಾಯ್ತು, ನನಗೆ ನನ್ನ ಪ್ರಾರಬ್ಧವನ್ನ ಕಳ್ಕೊಳ್ಬೇಕಾದ್ರೆ ಇನ್ನೂ 50 ಜನ್ಮ ಬರಬೇಕು ಅಂತ ಗೊತ್ತಾಯ್ತು ಅವರಿಗೆ. ಅದಕ್ಕೆ ಏನ್ ಮಾಡಿದ್ರು? ಅವರ ಯೋಗ ಸಾಮರ್ಥ್ಯವನ್ನ ಬಳಸಿಕೊಂಡು ಒಂದೇ ಬಾರಿಗೆ 50 ಶರೀರವನ್ನ ತೆಗೆದುಕೊಂಡು 50 ಕನ್ಯೆಯರನ್ನ ಮದುವೆ ಮಾಡಿಕೊಂಡು 5,000 ಮಕ್ಕಳನ್ನ ಪಡೆದು ಅವರ ಪ್ರಾರಬ್ಧವನ್ನ ಅವರು ಭೋಗಿಸಿ ಕಳ್ಕೊಳ್ತಾರೆ ಅಂತ ನೋಡಿ. ಅಪರೋಕ್ಷ ಜ್ಞಾನ ಬಂದ ನಂತರದಲ್ಲೂ ಕೂಡ ಮದುವೆ ಆದ್ರು, ಮಕ್ಕಳನ್ನ ಮಾಡಿಕೊಂಡ್ರು. ಈ ಎಲ್ಲ ವ್ಯವಹಾರಗಳನ್ನ ಯಾರು? ಸೌಭರ್ಯ ಋಷಿಗಳು ಮಾಡಿಕೊಂಡ್ರು. ಅಪರೋಕ್ಷ ಜ್ಞಾನ ಬಂದ ನಂತರದಲ್ಲೂ ಕೂಡ ಸಾಮಾನ್ಯ ಮನುಷ್ಯರ ರೀತಿಯಲ್ಲಿ ವ್ಯವಹಾರಗಳನ್ನೆಲ್ಲ ಮಾಡ್ತಾರಲ್ವಾ. ಯಾಕೆ ಇದು ಅಂತ
ಅರ್ಜುನ ನಮ್ಮೆಲ್ಲರ ಸ್ಥಾನದಲ್ಲಿ ನಿಂತು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಪರೋಕ್ಷ ಜ್ಞಾನ ಬಂದ್ರೆ ಮುಗೀತು. ಯಾಕಂದ್ರೆ ಮುಕ್ತಿಗೆ ಬೇಕಾಗಿರುವಂತದ್ದು ಭಗವಂತನ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಬಂದ ಕೂಡಲೇ ಮುಕ್ತಿಯನ್ನು ಕೊಟ್ಟು ಬಿಡ್ಬೋದಲ್ವಾ? ಮತ್ತೆ ಯಾಕೆ ಇನ್ನು ಮುಕ್ತಿಗೆ ಹೋಗಿಲ್ಲ? ಯಾವ ಕಾರಣದಿಂದ ಅವರು 4-6 ಜನರಿಗೆ ಉಪದೇಶವನ್ನ ಮಾಡ್ತಾರೆ, ಒಂದು ಕಡೆ ಕೂತ್ಕೊಳ್ತಾರೆ, ಮತ್ತೊಂದು ಕಡೆಗೆ ಹೋಗ್ತಾರೆ, ಈ ವ್ಯವಹಾರಗಳನ್ನ ಯಾಕೆ ಮಾಡ್ತಾರೆ ಅಂತ ಅರ್ಜುನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಕೇಶವ, ಎಲೈ ಬ್ರಹ್ಮರುದ್ರಾದಿಗಳನ್ನ ಪ್ರೇರೇಪಣೆ ಮಾಡುವಂತ ಭಗವಂತನೇ ಇದು ಸಂಬೋಧನೆ. ಕೇಶವ ಅಂತ ಸಂಬೋಧನೆ. ಸ್ಥಿತ ಸಮಾಧಿಸ್ತಸ್ಯ, ಸಮಾಧಿ ಅವಸ್ಥೆಯನ್ನ ತಲುಪಿರುವ, ಸಮಾಧಿ ಆರೂಢನಾದಂತಹ ಸ್ಥಿತಪ್ರಜ್ಞಸ್ಯ, ಸ್ಥಿತಪ್ರಜ್ಞ ಅಂತ ಹೇಳಿದ್ರೆ ಬುದ್ಧಿ ಸ್ಥಿರವಾಗಿ ನೆಲೆಸಿರುವಂತ ವ್ಯಕ್ತಿ, ಜ್ಞಾನವನ್ನ ಪಡೆದಂತ ವ್ಯಕ್ತಿಯ ಭಾಷಾಕ, ಅವನ ಲಕ್ಷಣವೇನು? ಕ ಅಂದ್ರೆ ಪ್ರಶ್ನಾರ್ಥಕವಾದ ಶಬ್ದ ಅದು. ಕ ಭಾಷಾ ಅಂದ್ರೆ ಲಕ್ಷಣ, ಅವನ ಲಕ್ಷಣ ಏನು? ಅವನ್ನ ಗುರುತಿಸುವ ಕ್ರಮ ಏನು? ಅವನ ಗುರುತಿನ ಚಿಹ್ನೆಗಳೇನು? ಸ್ಥಿತಧೀಹಿ, ಅಪರೋಕ್ಷ ಜ್ಞಾನವನ್ನ ಪಡೆದಂತ ವ್ಯಕ್ತಿಯು ಕಿಂ ಅಂದ್ರೆ ಕಿಮರ್ಥಂ ಅಂತಾರೆ, ಯಾವ ಕಾರಣದಿಂದ, ಯಾವುದಕ್ಕೋಸ್ಕರವಾಗಿ ಪ್ರಭಾಷೇತ ಮಾತನಾಡುತ್ತಾನೆ. ಮಾತನಾಡುವುದು ನಂತರ ಮಾತಲ್ಲ, ಅದಕ್ಕೆ ಬರೀ ಭಾಷೇತ ಅಲ್ಲ, ಪ್ರಭಾಷೇತ ಉತ್ಕೃಷ್ಟವಾದ ಮಾತು. ಅವರು ಸುಮ್ಮನೆ ಏನೋ ಪಟ್ಟಂಗ ಹೊಡೆದು ಮಾತಾಡೋದಲ್ಲ, ಅತ್ಯುತ್ತಮವಾದ ಮಾತಾಡ್ತಾರೆ. ಅಂದ್ರೆ ಭಗವತ್ ಕಥೆಗಳನ್ನ ಮತ್ತೊಬ್ಬರಿಗೆ ಉಪದೇಶವನ್ನ ಮಾಡ್ತಾರೆ, ನಾಮ ಸಂಕೀರ್ತನೆಗಳನ್ನ ಮಾಡ್ತಾರೆ, ಅಂದ್ರೆ ಬಹಳ ಉತ್ತಮವಾದ ಮಾತುಗಳನ್ನ ಆಡ್ತಾರೆ. ಆ ಮಾತನ್ನಾದ್ರೂ ಯಾಕೆ ಆಡಬೇಕು? ಪುಣ್ಯ ಸಂಪಾದನೆ ಮಾಡ್ಲಿಕ್ಕ ಅಲ್ಲ. ಯಾಕಂದ್ರೆ ಅವರು ಅಪರೋಕ್ಷ ಜ್ಞಾನ ಬಂದಿದೆ ಅಂದ್ರೆ ಅವರು ಪಡಿಬೇಕಾದಷ್ಟು ಪುಣ್ಯವನ್ನ ಪಡೆದಾಗಿದೆ ಅಂತ ಅರ್ಥ. ಪಡಿಬೇಕಾದಷ್ಟು ಪುಣ್ಯವನ್ನ ಪಡೆದು ಅಪರೋಕ್ಷ ಜ್ಞಾನ ಪಡೆದ ಮೇಲೆ ಮತ್ತ್ಯಾಕೆ ಪ್ರಭಾಷವನ್ನ ಮಾಡಬೇಕು? 4-6 ಜನರಿಗೆ ಉಪದೇಶವನ್ನ ಮಾಡಬೇಕು. ಕಿಂ ಆಸೀತ, ಎಲ್ಲೋ ಒಂದ್ ಕಡೆ ಕೂತ್ಕೊಳ್ಬೇಕು, ಧ್ಯಾನ ಮಾಡ್ಲಿಕ್ಕೆ ಕೂತ್ಕೊಳ್ತಾರೆ ಅಲ್ವಾ? ಕೂತು ಧ್ಯಾನ ಮಾಡ್ತಾ ಕೂತಿರ್ತಾರೆ. ಯಾಕೆ ಕೂತು ಧ್ಯಾನ ಮಾಡಬೇಕು? ಅಪರೋಕ್ಷ ಜ್ಞಾನ ಪಡೆದಾಯ್ತಲ್ವಾ, ಮತ್ತ್ಯಾಕೆ ಕೂತು ಧ್ಯಾನವನ್ನ ಮಾಡಬೇಕು? ವ್ರಜೇತ, ಅವರು ಲೋಕ ಸಂಚಾರವನ್ನ ಮಾಡಿಕೊಂಡು ಒಂದು ಕಡೆ ಒಂದಷ್ಟು ಜನ ಉಪದೇಶ ಮಾಡಾಯ್ತು, ಸಾಕು ಅಂತ ಬಿಡಲ್ಲ. ಮತ್ತಿನ್ಯಾರೋ ಒಂದಷ್ಟು ಜನಕ್ಕೆ ತತ್ವಜ್ಞಾನವನ್ನ ಕೊಡ್ಲಿಕ್ಕೋಸ್ಕರವಾಗಿ ವ್ರಜೇತ ಮತ್ತೊಂದು ಕಡೆಗೆ ಹೋಗ್ತಾರೆ. ಇದೆಲ್ಲ ಕಿಮರ್ಥಂ, ಯಾಕೆ ಹೀಗೆಲ್ಲ ಮಾಡ್ತಾರೆ? ಅವರು ಸಾಮಾನ್ಯ ಮನುಷ್ಯರಂತೆ, ಸಾಧನೆ ಪರಿಪೂರ್ಣವಾಗದವರಂತೆ ಈ ರೀತಿಯಾಗಿರುವಂತ ಕ್ರಿಯೆಗಳನ್ನ ಯಾಕೆ ಮಾಡ್ತಾರೆ ಅಂತ ಅಭಿಪ್ರಾಯ. ಅರ್ಜುನ ಉವಾಚ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಶ್ರೀಕೃಷ್ಣಾರ್ಪಣಮಸ್ತು.